ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಗ್ ಕೇನ್ಕರಗಿರಿಜಿಗೆ ಒಂದು ವೆಹಿಕಲ್ ಬಂದಿದೆ, XCV 500 ವೆಹಿಕಲ್ ಬಂದಿತ್ತು. ಟೋಯಿಂಗ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಕಸ್ಟಮರ್. ಗಾಡಿ ಮೂವ್ ಆಗ್ತಾ ಇಲ್ಲ ಸರ್, ಗೇರ್ ಹಾಕಿದ್ರು ಅಂತ. ಆಮೇಲೆ ಚೆಕ್ ಮಾಡಿದ ಮೇಲೆ ಗೊತ್ತಿತ್ತು ಕ್ಲಚ್ ಪ್ಲೇಟ್ ಫಾಲ್ಟ್ ಇದೆ ಅಂತ. ಎಲ್ಲ ಕ್ಲಚ್ ಪ್ಲೇಟ್, ಲೋಡಿಂಗ್ ಪ್ಲೇಟ್, ರಿಲೀಸರ್ ಬೇರಿಂಗ್ 3 ಐಟಮ್ ಬರುತ್ತೆ ಕ್ಲಚ್ನಲ್ಲಿ. ನೋಡಿ ಯಾವ ಟೈಪ್ ಆಗಿದೆ ಅಂದರೆ ಎಲ್ಲ ಸೌದೋಗಿದೆ. ಇದು ಈ ಥರ ಸೌದೋಗೋದು ಕಾರಣ ಏನು ಅಂದರೆ, ಕ್ಲಚ್ ಮೇಲೆ ಕಾಡು ಹಿಡ್ಕೊಂಡು ಗಾಡಿ ಓಡಿಸ್ತೀವಲ್ಲ, ಅದಕ್ಕೆ ಈ ಥರ ಕಂಪ್ಲೇಂಟ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಎಲ್ಲನ ಗುಂಡಿನಲ್ಲಿ ಸಿಗಾಕೊಂಡ್ರೆ, ಇಲ್ಲಾಂದರೆ ಆಫ್ ಕ್ಲಚ್ನಲ್ಲಿ ಓಡಿಸಿದ್ರೆ ಈ ಥರ ಕಂಪ್ಲೇಂಟ್ ಬರೋಕ್ಕೆ ಚಾನ್ಸಸ್ ಇದೆ. ನೋಡಿ, ರಿಲೀಸರ್ ಬೇರಿಂಗ್, ಕ್ಲಚ್ ಪ್ಲೇಟು, ಲೋಡಿಂಗ್ ಪ್ಲೇಟ್ 3 ಸೆಟ್ ಮಹೀಂದ್ರಾ ಕಂಪ್ನಿದೇನೆ ತರಿಸಿದ್ದೀವಿ. ಇದು ಪ್ರೈಸನ್ನು ತೋರಿಸ್ತೀನಿ ಎಷ್ಟಿದೆ ಅಂತ ನೋಡ್ಬೋದು ನೀವು. ಕ್ಲಚ್ ಪ್ಲೇಟ್ ಮಹೀಂದ್ರಾ ಕಂಪ್ನಿದೇನೆ. ಇದು ಗಾಡಿ ಯಾವ ಕಂಪ್ನಿದಿದೆ ಅದೇ ಕಂಪ್ನಿದೇನೆ. ಕ್ಲಚ್ ಪ್ಲೇಟ್, ಬೇರಿಂಗ್, ರಿಲೀಸರ್ ಬೇರಿಂಗ್, ಇದು 3 ಐಟಮು ತರಿಸ್ಕೊಂಡಿದ್ದೀವಿ. ಪಾರ್ಟ್ ನಂಬರು ನೋಡ್ಬೋದು ನೀವು. ಆಮೇಲೆ ಇದು ಪ್ರೈಸೂ ನೋಡ್ಬೋದು ಮಹೇಂದ್ರದು ಎಷ್ಟಿದೆ ಅಂತ. ವ್ಯಾಲ್ಯೂದು 9,000 ರೂಪಾಯಿ ಏನೋ ಇದೆ ಅಂತೆ. ಇದು ಒಂದು 1,500 ರೂಪಾಯಿ ಜಾಸ್ತಿ ಇದೆ. ಅದಕ್ಕೆ ಮಹೇಂದ್ರಾನೇ ಹಾಕೋಣ ಅಂತ ಮಹೇಂದ್ರಾನೇ ಹಾಕ್ತಾಯಿದ್ದೀವಿ. ನೋಡ್ಬೋದು 10,993 ರೂಪಾಯಿ ಏನೋ ಇದೆ. ಇದು 11,000 ರೂಪಾಯಿ ಲೆಕ್ಕಾಚಾರ. ಆಮೇಲೆ ಬೇರಿಂಗೂ 4,000 ಚಿಲ್ಲರೆ ಬೇರಿಂಗ್ ಇದೆ, ರಿಲೀಸರ್ ಬೇರಿಂಗ್. ಇಷ್ಟೆಲ್ಲ ಐಟಮ್ ಮಹೀಂದ್ರಾ ಕಂಪ್ನಿದೆ ನಾವು ಹಾಕ್ತಾಯಿದ್ದೀವಿ. ನೋಡ್ಬೋದು ಎಲ್ಲ ನೀವು ಪಾರ್ಟ್ ನಂಬರ್ ಸಮೇತ. ಆಮೇಲೆ MRP ಸಮೇತನೂ ನೋಡ್ಬೋದು. ಅದಕ್ಕೆ ಕ್ಲೀನಾಗಿ ಒಂದೊಂದು ಸತಿ ತೋರಿಸೋಣ. ಆಮೇಲೆ ಇದೆಲ್ಲ ಇಷ್ಟು ಸೌದೋಗಿದ ಮೇಲೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಗಾಡಿಯಾಗೆ. ನೋಡಿ, ಇದು ಫುಲ್ ಸೆಟ್. ಇದು ಕ್ಲಚ್ ಪ್ಲೇಟ್ ಕುತ್ಕೊಳ್ಳೋದು ಜಾಗ. ಇದೂ ಫುಲ್ ರಫ್ ಆಗಿತ್ತು. ಲೇತಿಗೆ ಕೊಟ್ಟು ಅದೂ ಫೇಸ್ ಮಾಡಿದ್ದೀವಿ. ಫೇಸ್ ಮಾಡಿ ಕ್ಲೀನಾಗಿ ಇವಾಗ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರೆಲ್ಲ. ಕ್ಲಚ್ ಪ್ಲೇಟ್, ಲೋಡಿಂಗ್ ಪ್ಲೇಟ್ ಎಲ್ಲ ಕುಣಿಸಿದ್ದೀವಿ. ಸೆಂಟ್ರ್ ಎಲ್ಲ ಇಟ್ಕೊಂಡಿದ್ದೀವಿ. ಒಂದೊಂದು ಎಲ್ಲ ಫುಲ್ ಧೂಳಿತ್ತು ಇದರಲ್ಲಿ ಕ್ಲಚ್ ಪ್ಲೇಟಿಂದು, ಅದನ್ನು ಕ್ಲೀನ್ ಮಾಡಿದ್ದೀವಿ. ಗೇರ್ ಬಾಕ್ಸ್ ಒಳಗಡೆ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ರಿಲೀಸರ್ ಬೇರಿಂಗೂ ಕುಣಿಸಿದ್ದೀವಿ, ನೋಡ್ಬೋದು. ಆಮೇಲೆ ಒಂದೊಂದು ಕ್ಲೀನಾಗಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ, ಇದು ಇಷ್ಟೆಲ್ಲ ಫಿಟ್ಟಿಂಗ್ ಮಾಡೋಕ್ಕೆ ಕೆಳಗಡೆ ಚಾಸಿ ಎಲ್ಲ ಇಳಿಸ್ಕೊಳ್ಬೇಕು. ಚಾಸಿ ಎಲ್ಲ ಇಳಿಸ್ಕೊಂಡಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಗಾಡಿದು ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಗಾಡಿ ಸ್ಟಾರ್ಟೂ ಮಾಡಿದ್ದೀವಿ, ಸ್ಟಾರ್ಟಿಂಗ್ ಆಗಿದೆ. ಗೇರ್ ಹಾಕಿ ಒಂದು ಸತಿ ತೋರಿಸ್ತೀನಿ ಯಾವ ಥರ ಸ್ಮೂತ್ ಆಗಿದೆ ಗೇರ್. ನೋಡಿ, ಕಂಪ್ನಿದು ಆಕ್ರಿ ಐಟಮ್ ಅನ್ನೋದು ಇದಕ್ಕೋಸ್ಕರನೇ ಹೇಳೋದು. ನೋಡಿ, ಯಾವುದಕ್ಕೋಸ್ಕರ ಏನೂ ಕಂಪ್ಲೇಂಟ್ ಇಲ್ಲ. ನೋಡ್ಬೋದು ಎಷ್ಟು ಸ್ಮೂತಾಗಿ ಬೀಳ್ತೈತೆ ಅಂದರೆ ಗೇರ್ ಮಾಮೂಲಿ ಆಫ್ ಮಾಡಿ ಹಾಕ್ತೀವಲ್ಲ ಆ ಥರ ಬೀಳ್ತೈತೆ. ಇಷ್ಟು ಸ್ಮೂತಾಗಿದೆ. ನೋಡಿ, ಏನಾನ ನಿಮ್ಮ ಹತ್ರ ಯಾವ್ದಾನ ಒಂದು ಮಹೇಂದ್ರ XCV 500 ಐತಾ, ಮಹೇಂದ್ರ ಕಂಪ್ನಿದೇನೆ ಪಾರ್ಟ್ಸ್ ಹಾಕ್ರಿ, ಕ್ಲೀನಾಗಿರುತ್ತೆ. ಆಮೇಲೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಪಾರ್ಟ್ಸ್ ಒರಿಜಿನಲ್ ಇರುತ್ತೆ. ನಿಮಗೆ ತಿರ್ಗಾ ಅದೇ ಥರ ಲೈಫ್ ಬರುತ್ತೆ. ಅದು ನೋಡ್ಬೋದು. ಎಲ್ಲ ಗೇರ್ ಹಾಕಿ ಓಡಿಸಿ ಒಂದು ಸತಿ ತೋರಿಸಿ ನಿಮಗೆ ಯಾವ ಥರ ಮೂವಿಂಗ್ ಇದೆ, ಏನು ಗೇರ್ ಸ್ಲಿಪ್ಪಿಂದು, ಆಮೇಲೆ ಗೇರ್ ಟೈಟಿಂದು. ಕ್ಲಚ್ ಪ್ಲೇಟ್ ಹಾಕಿದ ಮೇಲೆ ಒಂದು 10 ಕಿಲೋಮೀಟ್ರ್ ಓಡಿಸಿ ಹೀಟ್ ಮಾಡಿ ಒಂದು ಸತಿ ಚೆಕ್ ಮಾಡಬೇಕು. ಯಾಕಂದರೆ ಕ್ಲಚ್ ಪ್ಲೇಟ್ ಏನಾರ ಫಾಲ್ಟ್ ಇದ್ದರೆ ಗಾಡಿ ಹೆಂಗೆ ಹೀಟ್ ಆಗುತ್ತೆ ಆ ಥರ ಗೇರ್ ಫುಲ್ ಹಾರ್ಡ್ನೆಸ್ ಫೀಲ್ ಆಗುತ್ತೆ, ಟೈಟ್ ಇರುತ್ತೆ ಗೇರ್. ನೋಡ್ಬೋದು, ಫಸ್ಟ್ ಸೆಕೆಂಡ್ ಇದು ಮೀಟ್ರ್ ಒಳಗಡೆ ಕಾಣುತ್ತೆ. ಇವಾಗ ಸೆಕೆಂಡ್ ಆಗಿದೆ, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ವರೆಗೂ ನಿಮಗೆ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ಹಂಗೆ ವಿಡಿಯೋ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ನಿಮ್ಮ ಹತ್ರ ಯಾವ್ದಾನ ವೆಹಿಕಲ್ ಇರಲಿ, ಪೆಟ್ರೋಲ್ ಇರಲಿ, ಡೀಸೆಲ್ ಇರಲಿ, ಯಾವ್ದಾನ ವೆಹಿಕಲ್ ಇರಲಿ, ಗಾಡಿ ಹೋಗ್ತಾ ಮೂವಿಂಗ್ ಆಗಿದ್ದರೆ ಕ್ಲಚ್ ಮೇಲೆ ಕಾಲೇ ಹಿಡಿಯೋಕ್ಕೆ ಹೋಗಬೇಡಿ. ನೋಡಿ, ಕ್ಲಚ್ ಮೇಲೆ ಕಾಲು ಹಿಡ್ದಿದ್ರೆ ಈ ಥರ ಸಮಸ್ಯೆಗಳು ಆಗುತ್ತೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಗಾಡಿ ಸಿಗಾಕೊಂಡ್ರೆ ಎಳ್ಕೊಂಡು ಟೋ ಮಾಡಿಸಿ ಎಳಿಬಿಡಿ, ಹಂಗೆ ಮೂವ್ ಮಾಡಬೇಡಿ. ಕ್ಲಚ್ ಪ್ಲೇಟ್ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಅಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ವಿಡಿಯೋ